ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಹಿಂದೆ ಇಲ್ಲೊಂದು ಗಾದಿ ಮಾತಿದೆ, ಏನಂತಂದರೆ ರಾಜಕ್ಕೆ ಸಾಮನೆ ಅವ್ರ ಘೋಡೆಗೆ ಪೀಛೆ ಕಭಿ ಖಡಾ ನಹಿ ರಹನ ಅಂತ. ರಾಜನ ಮುಂದೆ ಮತ್ತು ಕುದುರೆಯ ಹಿಂದೆ ಯಾವತ್ತೂ ನಿಲ್ಲಬಾರ್ದಂತೆ. ಕುದುರೆ ಹಿಂದೆ ನಿಂತರೆ ಏನಾಗತ್ತೆ ಅಂತ ಗೊತ್ತು, ರಾಜನ ಮುಂದೆ ನಿಂತರೆ ಕಣ್ಣು ಬೀಳುತ್ತೆ ರಾಜಂದು ಅನ್ನುವಂಥ ತಾತ್ಪರ್ಯ ಇದು. ಈಗ ಆ ಸ್ಥಿತಿ ಪಾಕಿಸ್ತಾನಕ್ಕೆ ಬಂದು ಒದಗಿದೆ. ಪಾಕಿಸ್ತಾನ ಹೇಗೆ ಅಲ್ಲೂ ಸಲ್ಲುವವನು ಇಲ್ಲೂ ಸಲ್ಲುವವನು ಅಂತ ಓಡಾಡ್ಲಿಕ್ಕೆ ಪ್ರಯತ್ನ ಮಾಡುತ್ತೋ, ಪ್ರತಿ ಬಾರಿ ಅದಕ್ಕೆ ಮುಖಭಂಗ ಆಗ್ತಾ ಇದೆ. ಮತ್ತು ಈ ಮುಸ್ಲಿಂ ಬ್ರದರ್ಹುಡ್ ಅಂಥೇಳಿ ಏನು ಹೇಳ್ಕೊಂಡು ಓಡಾಡ್ತಾ ಇದ್ರಲ್ಲ, ಅದು ಸಾಧ್ಯವೇ ಇಲ್ಲ ಪಾಕಿಸ್ತಾನದ ನಾಯಕತ್ವಕ್ಕೆ ಅಂತ ಪದೇ ಪದೇ ಸಾಬೀತಾಗ್ತಾ ಇದೆ. ಏನು ವಿಷಯ? ಇತ್ತೀಚಿನ ದಿನಗಳಲ್ಲಿ ನಾನು ಜಿಯೋ ಪಾಲಿಟಿಕ್ಸ್ ಬಗ್ಗೆ ಮಾತಾಡಿದ್ದು ತುಂಬ ಕಡಿಮೆ. ಏಕೆಂದರೆ ಯುದ್ಧದ ಸ್ಥಗಿತ ಅಂದರೆ ಮಧ್ಯೆ ಇದ್ದಂಥ ಸೀಸ್ ಫೈರು, ಆ ಸಂದರ್ಭದಲ್ಲಿ ನಡೆದ ಬೆಳವಣಿಗೆಗಳು ಅಂಥ ಮಹತ್ವದ್ದಾಗಿಲ್ಲದೆ ಇರುವಂಥ ಕಾರಣ ಒಂದು. ಎರಡನೇದು, ಟ್ರಂಪ್ ದಿನ ಹೇಳುವಂಥ ಸುಳ್ಳುಗಳಿಗೆ ನಾವು ನಮ್ಮ ವೇದಿಕೆಯನ್ನು ಯಾಕೆ ಒದಗಿಸಿಕೊಡಬೇಕು ಅಂತ. ಆದರೆ ಈ ಬಾರಿ ಟ್ರಂಪ್ ಯಾವ ರೀತಿ ಪಾಕಿಸ್ತಾನವನ್ನು ಸಿಕ್ಕಾಕ್ಸಿದ್ದಾರೆ ಅಂದರೆ, ಅನಿವಾರ್ಯವಾಗಿ ಪಾಕಿಸ್ತಾನ ತನ್ನ ಧೋರಣೆಯನ್ನು ಹೇಳಲೇಬೇಕಾದಂಥ, ತನ್ನ ನಿಲುವಿಗೆ ಬದ್ಧರಾಗಬೇಕಾದಂಥ, ಸಾರ್ವಜನಿಕವಾಗಿ ಅವರ ಬಟ್ಟೆ ಬಿಚ್ಚಿಸುವ ಕಾರ್ಯಕ್ರಮವನ್ನು ಡೊನಾಲ್ಡ್ ಟ್ರಂಪ್ ಮಾಡಿದ್ದಾರೆ. ನೋಡಿ, ಒಂದು ಕಡೆ ಇರಾನ್ ಜೊತೆ ಮಾತುಕತೆ ನಡೀತಾ ಇದೆ, ಇನ್ನೇನು ಯುದ್ಧವನ್ನು ನಿಲ್ಲಿಸಬೇಕು ಅನ್ನುವಂಥ ಹಂತಕ್ಕೆ ಬಂದಿದೆ, ಅಗ್ರಿಮೆಂಟಿಗೆ ಸೈನ್ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ನಿಜ ಸುಳ್ಳು ನಾನು ಖಚಿತಪಡಿಸೋದಿಲ್ಲ, ಮಾತುಕತೆ ನಡೀತಾ ಇರೋದು ಸತ್ಯ. ಹಂತ ಹಂತವಾಗಿ ಸಕಾರಾತ್ಮಕವಾದ ಲಕ್ಷಣಗಳು ಗೋಚರಿಸ್ತಾ ಇದ್ದಾವೆ. ಅದರ ಮಧ್ಯೆ 30 ದಿನಗಳ ಸ್ಟ್ರೇಟ್ ಆಫ್ ಹಾರ್ಮೋಸ್ನ ಖುಲ್ಲಾ ಮಾಡುವಂಥ, ಅಂದರೆ ಏನು ತಡೆ ಒಡ್ಡಿದ್ರಲ್ಲ ಅದನ್ನು ಬಿಡುಗಡೆಗೊಳಿಸುವ, ಆ ಕಾಲುವೆಯನ್ನು ಓಪನ್ ಮಾಡುವಂಥ, ಯಾವುದೇ ರಿಸ್ಟ್ರಿಕ್ಷನ್ ಹಾಕಲಾರದಂಥ ಒಂದು ಅಗ್ರಿಮೆಂಟ್ಗೆ ಎರಡೂ ರಾಷ್ಟ್ರಗಳು ಬರ್ತಾ ಇದ್ದಾವೆ ಅನ್ನುವಂಥ ಒಂದು ಒಳ್ಳೆಯ ಬೆಳವಣಿಗೆ ಕಾಣಿಸ್ತಾ ಇತ್ತು. ಇದ್ದಕ್ಕಿದ್ದ ಹಾಗೆ ಡೊನಾಲ್ಡ್ ಟ್ರಂಪ್ ಒಂದು ಹೊಸ ಕಾರ್ಡನ್ನು ಪಾಕಿಸ್ತಾನದ ಮೇಲೆ ಮತ್ತು ಇಸ್ಲಾಂ ರಾಷ್ಟ್ರಗಳ ಮೇಲೆ ಎಸೆದು. ಏನದು ನೋಡಿ, ಅದಕ್ಕಿಂತ ಮುಂಚೆ ಒಂದು ವಿಷಯವನ್ನು ನೋಡಿ ನೀವು. ಏನಂದರೆ, ಯಾವಾಗ ಡೊನಾಲ್ಡ್ ಟ್ರಂಪ್ ಜೊತೆ ತುಂಬ ಚೆನ್ನಾಗಿ ವ್ಯವಹಾರವನ್ನು ಮಾಡಿಕೊಂಡು ಡಾಲರ್ಗಳನ್ನ ತೊಗೊಂಡು ಎಲ್ಲ ಮಾಡಿ ಆಗಿತ್ತು, ಯಾವಾಗ ಈ ಸಂಧಾನ ಆಗತ್ತೆ ಅನ್ನುವಂಥ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರಿಸಿದವು, ಇನ್ನೇನು ಮುಗೀತು ಡೀಲು, ಯುದ್ಧದ ಸ್ಥಿತಿ ಸಂಪೂರ್ಣವಾಗಿ ಮುಗಿದು ಹೋಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಇದ್ದಕ್ಕಿದ್ದ ಹಾಗೆ ಚೈನಾಗೆ ಓಡಿ ಹೋಗ್ತಾರೆ. ಅಲ್ಲಿ ಹೋಗಿ ಇವರ ಇಶಾಕ್ ದಾರು, ಶಹಬಾಜ್ ಶರೀಫು, ಆಸಿಮ್ ಮುನಿರು ಹೋಗಿ ಝಿ ಜಿನ್ಪಿಂಗ್ ಎದುರುಗಡೆ ನಿಲ್ತಾರೆ. ನಾವು ನಿಮ್ಮ ಜೊತೆ ಯಾವಾಗಲೂ ಚೆನ್ನಾಗಿರ್ತೀವಿ, ನಿಮ್ಮ ಸಹಾಯ ಬೇಕು ಅಂತ ಅಲ್ಲಿ ಹೋಗಿ ಅಲವತ್ಕೊಳ್ತಾರೆ. ದೂರದಲ್ಲಿ ಕೂತಂಥ ಡೊನಾಲ್ಡ್ ಟ್ರಂಪ್ ಇದನ್ನೆಲ್ಲ ನೋಡ್ತಾರೆ. ಬಂದು ನನ್ನ ತೊಡೆಯ ಮೇಲೆ ಒಂದು ಹೊತ್ತಲ್ಲಿ ಕೂಡ್ತೀರಿ, ಇನ್ನೊಂದು ಸಲ ಹೋಗಿ ಚೈನಾ ಜೊತೆ ಚೆನ್ನಾಗಿರಬೇಕು ಅಂತ ಓಡಾಡ್ತೀರಿ. ನನ್ನ ಇನ್ನೊಂದು ಧ್ರುವ, ಒಂದು ದಕ್ಷಿಣ ಧ್ರುವ, ಒಂದು ಉತ್ತರ ಧ್ರುವ, ಅಮೇರಿಕಾ ಉತ್ತರ ಧ್ರುವ, ಚೈನಾ ದಕ್ಷಿಣ ಧ್ರುವ, ಪರಸ್ಪರ ಶತ್ರುತ್ವ. ಅಂಥದ್ರಲ್ಲಿ ಅಲ್ಲಿಯೂ ನೀವು ಹೌದಪ್ಪ ಇದ್ದಲ್ಲ ಹೌದಪ್ಪ, ಅಲ್ಲಪ್ಪ ಇದ್ದಲ್ಲ ಅಲ್ಲಪ್ಪ ಆದರೆ ನಾನು ಬಿಡೋದಿಲ್ಲ ಅಂತ ಒಂದು ಬಾಂಬ್ ಹಾಕ್ತಾರೆ. ಏನಂತ ಬಾಂಬ್ ಹಾಕ್ತಾರೆ? ಅಬ್ರಹಾಮ ಕಾರ್ಡ್ಗೆ ಎಲ್ಲರೂ ಸಹಿ ಹಾಕಬೇಕು. ಯಾರ್ಯಾರು ಸಹಿ ಹಾಕಬೇಕು? ಸೌದಿ ಅರೇಬಿಯಾ, ಈಜಿಪ್ತು, ಬಹರೇನು, ಪಾಕಿಸ್ತಾನ, ಎಲ್ಲ ರಾಷ್ಟ್ರಗಳ ಸಹಿ ಬೇಕು. ಎಲ್ಲರೂ ಸೇರಿ ಇಸ್ರೇಲ್ ಜೊತೆ ನೀವು ವ್ಯಾಪಾರ ವಹಿವಾಟನ್ನು ಮಾಡೋದು, ಅಭಿವೃದ್ಧಿ ಕೆಲಸಗಳನ್ನು ಮಾಡೋದು, ತಂತ್ರಜ್ಞಾನವನ್ನು ಹಂಚಿಕೆ ಮಾಡಿಕೊಳ್ಳೋದು, ಟೂರಿಸಂ ಮುಂದುವರಿಸೋದು. ಮಧ್ಯಪ್ರಾಚ್ಯದಲ್ಲಿ ಅಂದರೆ ಮಿಡ್ಲ್ ಈಸ್ಟ್ನಲ್ಲಿ ಯಾವುದೇ ರೀತಿಯಾದಂಥ ಶತ್ರುತ್ವ ದ್ವೇಷ ಇರೋದು ಬೇಡ. ಇರಾನ್ ಕೂಡ ಸಹಿ ಹಾಕಿದರೆ ಇನ್ನೂ ಸಂತೋಷ. ಇದ್ದಕ್ಕಿದ್ದಾಗೆ ಎಲ್ಲ ಇಸ್ಲಾಂ ರಾಷ್ಟ್ರಗಳೇ ಕಕ್ಕಾಬಿಕ್ಕಿ ಆಗಿಬಿಡ್ತಾರೆ. ಇದು ನಡೀತಾ ಇದ್ದದ್ದು ಆನ್ಲೈನ್ನಲ್ಲಿ, ಇದು ವರ್ಚುವಲ್ ಮೀಟಿಂಗ್ನಲ್ಲಿ ನಡೀತಾ ಇರುತ್ತೆ. ಯಾವಾಗ ಈ ರೀತಿಯಾದಂಥ ಬಾಂಬನ್ನು ಹಾಕ್ತಾರೋ ಕಕ್ಕಾಬಿಕ್ಕಿ ಆಗಿಬಿಡ್ತಾರೆ ಎಲ್ಲ ಇಸ್ಲಾಂ ರಾಷ್ಟ್ರದವರು. ಯಾಕೆ ಯಾರಿಗೂ ನಾನು ಮಾತಾಡಿದ್ದು ಕೇಳಿಸ್ತಾ ಇಲ್ವಾ ಅಂತ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಸಲ ಕೇಳ್ತಾರೆ. ಮೈಕ್ ಸರಿ ಇಲ್ವಾ ಅಂತ ಕೇಳ್ತಾರೆ. ಅವು ಏನು ಹೇಳಬೇಕು ಅರ್ಥ ಆಗೋದಿಲ್ಲ. ಒಬ್ರಿಗೊಬ್ಬರು ಮುಖ ನೋಡ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಅದಾದ ಮೇಲೆ ಪಾಕಿಸ್ತಾನ ರೊಳ್ಳೆ ತೆಗೆಯುತ್ತೆ. ಪಾಕಿಸ್ತಾನ ಹೇಳುತ್ತೆ, ನಾವು ಯಾವುದೇ ಕಾರಣಕ್ಕೂ ನಾವು ಈ ಅಬ್ರಹಾಮ ಕಾರ್ಡ್ಗೆ ಸಹಿ ಹಾಕೋದಿಲ್ಲ. ಅಬ್ರಹಾಮ ಕಾರ್ಡ್ ಅಂದರೆ ಏನು? ಯಹೂದಿಗಳು ಅಂದರೆ ಇಸ್ರೇಲಿಯನ್ಸು, ಆಮೇಲೆ ಇಸ್ಲಾಂ ಮುಸಲ್ಮಾನರು ಮತ್ತು ಕ್ರೈಸ್ತರು, ಇವರ ಮೂಲ ಅಬ್ರಹಾಂ ಧೋರಣೆ ಇದರಾಗಿರೋದ್ರಿಂದ, ತತ್ವ ಆಗಿರೋದ್ರಿಂದ ಅಬ್ರಹಾಂ ಅಕಾರ್ಡ್ ಅಂತ ಹೆಸರಿಟ್ಟಿರ್ತಾರೆ. ಇದು 2020ರಲ್ಲಿ ಮೊದಲೇ ಸಲ ಇವರು
ಪ್ರೆಸಿಡೆಂಟ್ ಆದ ಸಂದರ್ಭದಲ್ಲಿ ಆವಾಗ ಯುನೈಟೆಡ್ ಅರಬ್ ಎಮಿರೇಟ್ಸು ಸಹಿ ಹಾಕಿತ್ತು, ಮೊರಕ್ಕೋ ಸಹಿ ಹಾಕಿತ್ತು, ಬಹ್ರೇನ್ ಸಹಿ ಹಾಕಿತ್ತು, ಸುಡಾನು ಸಹಿ ಹಾಕಿತ್ತು, ಕಜಕಿಸ್ತಾನ್ ಸಹಿ ಹಾಕಿತ್ತು. ಇಷ್ಟು ರಾಷ್ಟ್ರಗಳು ಆವಾಗಲೇ ಸಹಿ ಹಾಕಿದ್ದು. ಮುಂದೆ ಈ ಉಳಿದ ರಾಷ್ಟ್ರಗಳನ್ನ ಸೇರಿಸ್ಕೋಬೇಕು ಅನ್ನುವಂಥ ಅವರ ನಡೆ ಏನಿದೆ ಅದು ತಟಸ್ಥಗೊಂಡಿತ್ತು. ಯಾವಾಗ ಈ ಕಡೆ ಇರಾನ್ ಡೀಲ್ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಇಸ್ರೇಲ್ಗೆ ಮಾನ್ಯತೆಯನ್ನು ಕೊಡಿಸ್ಬೇಕು ಅಂತ ಡೊನಾಲ್ಡ್ ಟ್ರಂಪ್ ಇದೊಂದು ಹೊಸ ಬಾಂಬನ್ನು ಎಸೆದರು. ಯಾವಾಗ ಗಾಜಾ ಪೀಸ್ ಅಂತ ಹೇಳಿದಾಗಲೇ ಪಾಕಿಸ್ತಾನ ಸಿಕ್ಕಾಕ್ಕೊಂಡು ಪಾಕಿಸ್ತಾನದಲ್ಲಿ ವಿಲಿ ಒದ್ದಾಡಿ ಹೋಗಿದೆ. ಅಲ್ಲಿರುವಂಥ ಶಿಯಾ ಮುಸಲ್ಮಾನರು ಹೇಗೆ ಈತನ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂದರೆ, ಶಹಬಾಜ್ ಶರೀಫು ಮತ್ತು ಅಸೀಮ್ ಮುನೀರ್ ಮೇಲೆ ಅಂದರೆ ಇಡೀ ದೇಶ ತಲ್ಲಣಗೊಂಡ್ಬಿಡುತ್ತೆ. ಆ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾರೆ. ಏಕೆಂದರೆ ಪಾಕಿಸ್ತಾನದ ಪಾಸ್ಪೋರ್ಟ್ನಲ್ಲಿ ಸ್ಪಷ್ಟವಾಗಿ ನಮೂದನೆ ಮಾಡಲಾಗಿದೆ. ಇದು ಆ ಕಾಲದಿಂದ ನಡ್ಕೊಂಬಂದದ್ದು, ದೇಶವನ್ನು ಪ್ರಾರಂಭ ಮಾಡಿದಾಗಿಂದ ನಡೆದಂಥ ವಿದ್ಯಮಾನ ಇದು. ಅದರಲ್ಲಿ ಕ್ಲಿಯರಾಗಿ ಹಾಕಲಾಗಿದೆ, ಜಿನ್ನಾನೇ ವಿರುದ್ಧವಾಗಿದ್ದವರು ಇಸ್ರೇಲ್ಗೆ. ಸ್ಪಷ್ಟವಾಗಿ ಅದರಲ್ಲಿ ನಮೂದನೆ ಆಗಿದೆ, ದಿಸ್ ಪಾಸ್ಪೋರ್ಟ್ ಈಸ್ ವ್ಯಾಲಿಡ್ ಇನ್ ಆಲ್ ದ ಕಂಟ್ರೀಸ್ ಎಕ್ಸೆಪ್ಟ್ ಇಸ್ರೇಲ್ ಅಂತ ಅದರಲ್ಲಿ ಹಾಕಿದೆ. ವ್ಯಾಲಿಡ್ ಫಾರ್ ಆಲ್ ದ ಕಂಟ್ರೀಸ್ ಎಕ್ಸೆಪ್ಟ್ ಇಸ್ರೇಲ್ ಅಂತ ಅವತ್ತೇ ಹಾಕಿದ್ದಾರೆ. ಪ್ಯಾಲೆಸ್ಟೈನಿಗೆ ಮಾನ್ಯತೆಯನ್ನು ಕೊಡಿಸ್ಬೇಕು, ಪ್ಯಾಲೆಸ್ಟೈನ್ ರಾಷ್ಟ್ರ ಅಂಥೇಳಿ ಇವರು ಕುಣಿತಾ ಇರೋದು. ಇಸ್ರೇಲ್ಗೆ ಮಾನ್ಯತೆ ಕೊಡು ಅನ್ನುವಂಥ ಈ ಅಬ್ರಹಾಂ ಅಕಾರ್ಡ್ ಬಂದುಬಿಟ್ರೆ ತಮ್ಮ ಬೇಳೆ ಬೇಯೋದಿಲ್ಲ ಅಂತ ಪಾಕಿಸ್ತಾನಿಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಮತ್ತು ತಾನೊಬ್ಬ ಭ್ರಾತೃತ್ವವನ್ನು ಮೆರೆಯಬೇಕು, ಬ್ರದರ್ಹುಡ್ ಮಾಡಿ ತಾನು ಮುಸಲ್ಮಾನರ ರಾಷ್ಟ್ರಗಳ ಮಧ್ಯೆ ದೊಡ್ಡ ಲೀಡರ್ ಆಗಬೇಕು ಅನ್ನುವಂಥ ಅದರ ಆಶಯಕ್ಕೆ ಇದು ಭಾಳ ದೊಡ್ಡ ಭಂಗ ಆಗತ್ತೆ ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇನ್ನು ಸೌದಿ ಅರೇಬಿಯಾ ಕಥೆ ಏನು? ಸೌದಿ ಅರೇಬಿಯಾ ಕಥೆ ಇನ್ನೂ ಚಿಂತಾಜನಕ. ಯಾಕೆಂದರೆ ಅಪ್ಪಿತಪ್ಪಿ ಮೊಹಮ್ಮದ್ ಬಿನ್ ಸಲ್ಮಾನ್ MBS ಈ ಇಸ್ರೇಲ್ ಜೊತೆನ ಅಗ್ರಿಮೆಂಟ್ಗೆ ಒಪ್ಪಿದ್ರು ಅಂದರೆ ಅವರಪ್ಪ ಇದಕ್ಕೆ ಒಪ್ಪಿಗೆ ಇಲ್ಲ. MBSನ ತಂದೆ ಪ್ಯಾಲೆಸ್ಟೈನ್ಗೆ ಸ್ಪಷ್ಟವಾದ ರಾಷ್ಟ್ರ ಆಗಬೇಕು, ಅದಕ್ಕೆ ಭೌಗೋಳಿಕವಾದಂಥ ಸ್ಪಷ್ಟವಾದಂಥ ಗುರುತಿಸುವಿಕೆ ಆಗಬೇಕು ಮತ್ತು ಎಲ್ಲ ಕಡೆ ಅದಕ್ಕೆ ಮಾನ್ಯತೆ ಸಿಗಬೇಕು ಅಂತ ಅಂದ್ಕೊಂಡಂಥ ವ್ಯಕ್ತಿ ಆತ. ಇನ್ನು ಜೋರ್ಡಾನ್ನಲ್ಲಿ ಈ ಕಡೆ ಗಾಜಾ ಪಟ್ಟಿಯಲ್ಲಿ ದಾಳಿ ಆದರೂ ಎಲ್ಲೇ ದಾಳಿ ಆದರೂ ಓಡಿ ಬರೋದೇ ಜೋರ್ಡಾನ್ನಲ್ಲಿ 70% ಫಿಲಿಸ್ತೀನ್ಗಳಿದ್ದಾರೆ. ಇಲ್ಲೇನಾದರೂ ಅಬ್ರಹಾಂ ಅಕಾರ್ಡ್ಗೆ ಅವರು ಜೋರ್ಡಾನ್ನವರು ಒಪ್ಕೊಂಡ್ಬಿಟ್ರೆ ಅಲ್ಲಿರುವಂಥ 70% ಫಿಲಿಸ್ತೀನರು ಇನ್ನಿಲ್ಲದ ಹಾಗೆ ದಾಳಿ ಮಾಡಿ ದಂಗೆಯನ್ನು ಮಾಡ್ತಾರೆ ಜೋರ್ಡಾನ್ನಲ್ಲಿ. ಅವರಿಗೆ ಸಮಸ್ಯೆ. ಸೌದಿ ಅರೇಬಿಯಾ ಸಾಧ್ಯ ಇಲ್ಲ, ಪಾಕಿಸ್ತಾನ ನಾನು ಒಪ್ಕೊಳ್ಳಲ್ಲ ಅಂತೆ, ಇರಾನ್ ಅಂತೂ ಪ್ರಶ್ನೆನೇ ಬರೋದಿಲ್ಲ. ಎಲ್ಲ ರಾಷ್ಟ್ರ ನೋಡಿ, ಟರ್ಕಿ ಈ ಹಿಂದೆ ಒಂದು ಕಾಲಕ್ಕೆ ಒಪ್ಕೊಂಡಂಥ ರಾಷ್ಟ್ರ ಈಗ ಅದು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಎಂಥ ಸ್ಥಿತಿಗೆ ಇಸ್ಲಾಂ ರಾಷ್ಟ್ರಗಳನ್ನು ತಂದು ನಿಲ್ಲಿಸಿದ್ದಾರೆ ಡೊನಾಲ್ಡ್ ಟ್ರಂಪ್. ಅಂದರೆ ಸಹಿ ಹಾಕಂಗಿಲ್ಲ, ಸಹಿ ಹಾಕದೇ ಇರಲಿಕ್ಕೆ ಬಿಡೋದಿಲ್ಲ. ಎಲ್ಲ ರೀತಿಯಲ್ಲಿ ಆಯಕಟ್ಟಿನ ಸಂದರ್ಭದಲ್ಲಿ ತಂದು ಇವರನ್ನು ಸಿಕ್ಕಾಕ್ಸ್ಕೊತಿದ್ದಾರೆ. ಅಬ್ರಹಾಂ ಅಕಾರ್ಡ್ ಎಲ್ಲರೂ ಸಹಿ ಹಾಕಲೇಬೇಕು, ಈಗಲೇ ಹಾಕಬೇಕು ಅನ್ನುವಂಥ ಹಠ ಹಿಡಿದಿದ್ದಾರೆ. ಪಾಕಿಸ್ತಾನ ಈಗೇನು ಮಾಡಬೇಕು? ಪಾಕಿಸ್ತಾನ ನಾನು ಸಹಿ ಹಾಕೋದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಪಾಕಿಸ್ತಾನ ನೀವು ಸಹಿ ಹಾಕೋದಿಲ್ಲ, ನಾನು ಬಿಡೋದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹಿಡ್ಕೊಂಡಿದ್ದಾರೆ. ಎಂಥ ಅಡ್ಡಕತ್ತರಿಯಲ್ಲಿ ಪಾಕಿಸ್ತಾನ ಸಿಕ್ಕಾಕ್ಕೊಂಡಿದೆ ಅಂದರೆ, ಒಂದೋ ಅಮೆರಿಕೆ ವಿರುದ್ಧವಾಗಿ ನಿಲ್ಲಬೇಕು, ಇಲ್ಲ ಅವ್ರು ಹೇಳಿದ ಹಾಗೆ ಸಹಿ ಹಾಕಬೇಕು. ಚೈನಾದ ಜೊತೆ ಹೋಗಿ ಭೇಟಿಯಾಗಿ ಶೇಕ್ ಹ್ಯಾಂಡ್ ಮಾಡಿದ್ದರ ಫಲಶ್ರುತಿಯಾಗಿ ಪಾಕಿಸ್ತಾನ ಇವತ್ತು ಅನುಭವಿಸಬೇಕಾದ ಪರಿಸ್ಥಿತಿ ಬಂದಿದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.